ನೋಡ್ರಿ ನಮ್ಮ ಶ್ರೀಮತಿಯವ್ರಿಗೋಸ್ಕರ ನುಗ್ಗೆ ಸೊಪ್ಪು ಸೋಸ್ಕೊಡ್ತಾ ಇದ್ದೀನಿ. ಎಷ್ಟು ಜೋರ ಕೂಗ್ತದೆ. ಎಲ್ಲಿ ತಗೊಂಡ್ರಿ, ಎಷ್ಟಾಯಿತು ಅಂತ ಎಲ್ಲ ಕೆಲವರು ಕೇಳ್ತಾರೆ. ಇಲ್ಲಿ ಇಟ್ಬಿಟ್ಟು ಒಲೆ ಇಟ್ಬಿಟ್ಟು ಮಾಡ್ಬೋದು. ಒಂದು ಕಡೆ ಇಡ್ಲಿ, ಒಂದು ಕಡೆ ಸಾಂಬಾರು. ಹಂಗೆ ಮಾಡೋಣ. ಹೆಂಚು ಎಷ್ಟಾಯ್ತು ಅಷ್ಟಾಗ್ಲೂ ಬೆಳೆದ್ಬಿಟ್ಟಮ್ಮ. ನೋಡ್ರಿ ಸುಂದರವಾಗಿದೆ. ಹಾಯ್ ಹಾಯ್, ಎಲ್ರಿಗೂ ನಮಸ್ಕಾರ. ನವೀನ್ ಮಧುಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ಅಂಗಳದಲ್ಲಿ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ಸಂಜೆ ನಮ್ಮ ಶ್ರೀಮತಿಯವರು ಅಂಗಳದಲ್ಲಿ ಅಡುಗೆ ಮಾಡೋಕ್ಕೆ ಕೂತಿದ್ದಾರೆ. ಅಡುಗೆ ಅಲ್ಲ, ತಿಂಡಿ ತಿಂಡಿ ತುಂಬ ಸ್ಪೆಷಲ್ಲಾಗಿ ಮಾಡ್ತಾವ್ರು. ಇವತ್ತು ಸ್ವಲ್ಪ ಸ್ಪೆಷಲ್ಲೇ ತಾನೇ, ಸ್ಪೆಷಲ್ಲಾಗಿ. ಅದೇನು ಸ್ಪೆಷಲ್ಲು, ಏನು ಮಾಡ್ತಾರೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋರಂತೆ. ಇಲ್ಲಿ ಏನೇನು ಪದಾರ್ಥ ತಗೊಂಡವ್ರೆ ಅಂದರೆ ತೆಂಗಿನಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಹುರುಗಡ್ಲೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಹುಣಸೆ ಹಣ್ಣು ಇದಿಷ್ಟು ತಗೊಂಡವ್ರೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಹಾಕೋತಾರೆ. ಇದಿಷ್ಟು ಬಂದುಬಿಟ್ಟು ಚಟ್ನಿ, ಕಾಯಿ ಚಟ್ನಿ ಜೊತೆ ಮಸಾಲ ಹಾಕಿರೋ ಅದಕ್ಕೆ ಮಾಮೂಲಿ ಅಕ್ಕಿ ಇಟ್ಬೇಕು ರೊಟ್ಟಿ ಮಾಡೋದಕ್ಕೆ. ಹಾಗೇನೆ ಅದೇ ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ರವೆ, ಹಂಗೆ ಸ್ವಲ್ಪ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತೆ ಇನ್ನೂ ಅದಕ್ಕೆ ವಿಶೇಷ ಐತೆ ಮಸಾಲೆಗೆ. ಮಸಾಲೆ ಬೆರೆಸ್ಕೊಳ್ಳೋದಕ್ಕೋಸ್ಕರ ಕೊತ್ತಂಬರಿ, ಕ್ಯಾರೆಟು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ನುಗ್ಗೆ ಸೊಪ್ಪು, ಕರಿಬೇವು ಇಷ್ಟು ತಗೊಂಡಿದ್ದಾರೆ. ಇದಕ್ಕಿನ್ನೂ ಬೇರೆ ಏನು ಸೊಪ್ಪು ಹೇಳು? ತಬಾಕ್ಷಿ ಸೊಪ್ಪು. ತಬಾಕ್ಷಿ ಸೊಪ್ಪು ಇದ್ರೆ ಅದು ಸೇರಿಸ್ಕೋಬೋದಿತ್ತು. ಮತ್ತೆ ಕಡಲೆ ಬೀಜನ ಹುರಿದ್ಬಿಟ್ಟು ಪೌಡ್ರು ಪುಡಿ ಮಾಡಿ ಸೇರಿಸ್ಕೋಬಹುದು. ಸದ್ಯಕ್ಕೆ ಇವತ್ತು ಇಷ್ಟು ತಗೊಂಡಿದ್ದೀವಿ. ಇನ್ನೊಂದು ದಿನ ಅಷ್ಟು ತಬಾಕ್ಷಿ ಸೊಪ್ಪು ಅವೆಲ್ಲ ಸಿಕ್ಕಿದಾಗ ಆ ಥರ ಇನ್ನೊಂದು ದಿನ ಮಾಡ್ತೀವಿ. ಇವತ್ತು ಯಾವ ರೀತಿ ಮಾಡೋದು ನೋಡೋಣ. ಈಗ ನುಗ್ಗೆ ಸೊಪ್ಪು ಸೋಸ್ಬೇಕಾ? ನೋಡ್ರಿ ನಮ್ಮ ಶ್ರೀಮತಿಯವ್ರಿಗೋಸ್ಕರ ನುಗ್ಗೆ ಸೊಪ್ಪು ಸೋಸ್ಕೊಡ್ತಾ ಇದ್ದೀನಿ. ಅವ್ರಿಗೋಸ್ಕರ ಏನಲ್ಲ, ನಮಗೋಸ್ಕರನೇ ರೊಟ್ಟಿ ಮಾಡೋದಲ್ವ, ಅವರು ನಾವು ತಿನ್ನೋದಲ್ವ. ಅಂದರೆ ನುಗ್ಗೆ ಸೊಪ್ಪು ಜೊತೆ ಸ್ವಲ್ಪ ನುಗ್ಗೆ ಹೂವು ಇದು ಹಾಕ್ತೀವಿ, ಚೆನ್ನಾಗಿರ್ತದೆ. ನುಗ್ಗೆ ಹೂವು ಆಯಿತು, ಅದು ಹಾಕ್ತೀವಿ. ಈ ತಟ್ಟೆಗೆ ಹಾಕ್ಲಾ? ನೋಡ್ಕೊಂಡು ಸೋಸ್ಬೇಕು. ಸ್ವಲ್ಪ ಕರಿಬೇವು, ಫ್ರೆಶ್ ಅಲ್ಲ, ತಾಜಾ ಕರಿಬೇವು. ಇಲ್ಲಾಂದ್ರೆ ಈಗ ತಾಜಾ ಕರಿಬೇವು ಇಲ್ಲ, ಈಗ ತಾನೇ ತೋಟದಲ್ಲಿ ಕಿತ್ಕೊಂಡ್ ಬಂದಿರೋ ಕರಿಬೇವಿನ ಗಿಡದಲ್ಲಿ ಅಂತ ಹೇಳ್ಬಿಡಿ ಸಾಕು. ನೋಡ್ರಿ ನಮ್ಮ ಶ್ರೀಮತಿಯವರು ಈರುಳ್ಳಿ, ಹಸಿಮೆಣಸಿಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡು, ಕ್ಯಾರೆಟ್ನ ತುರಿದಿಟ್ಕೊಂಡು ಈಗ ಕೊತ್ತಂಬರಿ ಸೊಪ್ಪು ಹಚ್ಕೊತಾ ಇದ್ದೀನಿ. ಅವ್ರಿಗೆ ನುಗ್ಗೆ ಸೊಪ್ಪನ್ನ ಸೋಸ್ಕೊಟ್ಟಿದ್ದೀನಿ ನೋಡ್ರಿ. ನುಗ್ಗೆ ಸೊಪ್ಪು ಜೊತೆ ನುಗ್ಗೆ ಹೂವನ್ನು ಹಾಕ್ತೀವಿ, ಚೆನ್ನಾಗಿರುತ್ತೆ ಅದೆಲ್ಲ. ಚೆನ್ನಾಗಿರ್ತೈತೆ, ರೊಟ್ಟಿ ಸಖತ್ತಾಗಿರ್ತೈತೆ. ಇದ್ರ ಜೊತೆ ಚಟ್ನಿನೇ ಬೇಕಾಗಲ್ಲ, ತುಂಬ ಸುಂದರವಾಗಿರುತ್ತೆ ಅಲ್ವಾ? ಆಮೇಲೆ ನೋಡೋಣ ಸುಂದರವಾಗಿದೆಯೋ ಇಲ್ವೋ ಅಂತ. ಅಲ್ಲ, ನಾನು ಹೇಳಿದ್ದು ರೊಟ್ಟಿನೇ, ಅದನ್ನೇ ಹೇಳಿದ್ದು. ರೊಟ್ಟಿ ಮಾಡ್ತೀವಲ್ಲ ಅವಾಗ ಹೇಳ್ಬೇಕು. ರೊಟ್ಟಿ ಮಾಡೋದಕ್ಕೂ ಮುಂಚೆ ಸುಂದರವಾಗಿರ್ತೈತೆ ಅಂದ್ರೆ ಹೆಂಗ್ ಗೊತ್ತಾಗ್ತೈತೆ ಅವ್ರಿಗೆ? ಹೌದಾ? ಸರಿ ಆಯಿತು. ಸೊಪ್ಪು ಎಲ್ಲ ಹಚ್ಕೊಂಡಾಯಿತು. ಈಗ ಅದಕ್ಕೆ ಅದನ್ನೆಲ್ಲ ಸೇರಿಸಿ ರೊಟ್ಟಿ ಹಿಟ್ಟು ಕಲಿಸ್ಕೋಬೇಕು. ರವೆ, ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಎಷ್ಟು ಜೋರ ಕೂಗ್ತೈತೆ ಇವತ್ತು. ಇದನ್ನೆಲ್ಲ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಮೊದಲು. ಡ್ರೈ ಮಿಕ್ಸ್ ಅನ್ನೋದಕ್ಕಿಂತ ಏನನ್ಬೋದು, ಒಣ ಮಿಶ್ರಣ ಮಾಡ್ಕೋಬೇಕು. ಕರೆಕ್ಟ್ ಇಂಗ್ಲೀಷು ಸರಿನಾ? ಕನ್ನಡ ಸರಿನಾ? ಸರಿಯಾಗಿ ಹೇಳಿದ್ನಾ? ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಬೆರೆಸ್ಕೊಂಡಿದ್ದೀನಿ. ಈಗ ಅದಕ್ಕೆ ಈ ಸೊಪ್ಪು, ತರಕಾರಿ, ಕ್ಯಾರೆಟ್, ಹಸಿಮೆಣಸಿನಕಾಯಿ, ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ, ನುಗ್ಗೆ ಸೊಪ್ಪು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಈ ಸೊಪ್ಪು ತರಕಾರಿನೆಲ್ಲ ಸೇರಿಸ್ಕೊತೀನಿ. ಸೇರಿಸ್ಕೊಂಡು ಮತ್ತೊಂದ್ಸಲ ಮಿಶ್ರಣ ಮಾಡ್ಕೋತೀನಿ. ಈಗ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊಳ್ಳೋಣ. ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೋಬೇಕು. ಒಂದು ಅದಕ್ಕೆ ಬರೋವರೆಗೂ ಕಲಿಸ್ಕೋಬೇಕು. ರೊಟ್ಟಿ ಹಿಟ್ಟಿನ ಅದಕ್ಕೆ ಒಂದೇ ಸಲ ನೀರು ಹಾಕ್ಬಿಟ್ರೆ ತೆಳ್ಳಗಾಗ್ಬಿಡ್ತೈತೆ. ತೆಳ್ಳಗಾದ್ರೆ ಮತ್ತೆ ಅಕ್ಕಿ ಹಿಟ್ಟು ಹಾಕೋಬೇಕು.
ಏನು ಕಲರ್ಫುಲ್ಲಾಗಿ ಕಾಣ್ತಿದೆ. ಕಲರ್ಫುಲ್ ಆದರೆ ತಪ್ಪಾಗುತ್ತೆ, ವರ್ಣಮಯ. ಸುಂದರವಾಗಿ. ಹ್ಞೂ, ಬಣ್ಣವಾಗಿ ಕಾಣ್ತೈತೆ. ಆಯ್ತು ಕಲಿಸಿದ್ದು. ಹೌದಾ? ಹಿಂಗೆ ತೋರ್ಸೊಂದ್ಸಲ ಹಿಂಗೆ ಅಂತ. ಈ ಅದಕ್ಕೈತೆ. ಈಗ ಇದು ನೆನ್ಕೋಬೇಕು ಒಂದು ಅರ್ಧ ಗಂಟೆ, ಕಾಲು ಗಂಟೆನಾ? ಒಂದು 10 ನಿಮಿಷ, ಕಾಲು ಗಂಟೆ. ಅಷ್ಟರಲ್ಲಿ ಟೈಮ್ ಇರೋರು ಅರ್ಧ ಗಂಟೆನೂ ಬಿಡ್ಬೋದು. ಟೈಮ್ ಇಲ್ಲ ಅಂದರೆ ಒಂದು 10 ನಿಮಿಷ, ಕಾಲು ಗಂಟೆ. ಅಷ್ಟರಲ್ಲಿ ನಾವು ಚಟ್ನಿ ಮಾಡ್ಕೊತೀವಿ. ಹಸಿಮೆಣ್ಸಿಕಾಯಿ, ಕೊತ್ತಂಬರಿ, ಕರಿಬೇವು, ಹುಣಸೆ ಹಣ್ಣು, ಹುರ್ಗಡ್ಲೆ, ತೆಂಗಿನಕಾಯಿ ತುರಿ ಇಷ್ಟು ಹಾಕ್ಕೊಂಡು ರುಬ್ಕೋಬೇಕು. ಕಾಯಿ ಚಟ್ನಿಗೆ. ಗೊತ್ತಾಯ್ತಾ ರುಬ್ಬಕ್ಕೆ? ಸುಮಾರಾಗಿ ಗೊತ್ತಾಯ್ತು ಅಷ್ಟೇ. ಇನ್ನು ಅದೇ ಅಲ್ಲ, ಸುಮಾರಾಗಿ ಇನ್ನೂ ಪರ್ಫೆಕ್ಟ್ ಅಂತಾರಲ್ಲ. ಪರ್ಫೆಕ್ಟ್ ಏನಂತಾರೆ? ಸರಿಯಾಗಿ ಅಲ್ಲ ಪರ್ಫೆಕ್ಟು ಇಂಗ್ಲೀಷು. ಕನ್ನಡದಲ್ಲಿ ಪರಿಪೂರ್ಣ ಅಂತ ಇರ್ಬೇಕಲ್ಲ. ಪರಿಪೂರ್ಣವಾಗಿ ಬರೋದಿಲ್ಲ, ಅರ್ಧಂಬರ್ಧ ಬರ್ತದೆ. ಪರವಾಗಿಲ್ಲ, ನಮ್ಮ ಶ್ರೀಮತಿಯವರು ಸುಮಾರಾಗಿ ಹಂಗೆ ರುಬ್ಬದು ಕಲ್ತವ್ರೆ. ಅಂದರೆ ರುಬ್ಬಿದ್ದು ಆ ರುಚಿನೇ ಬೇರೆ. ಚಟ್ನಿ ಅಲ್ಲ, ಮಿಕ್ಸಿ ಚಟ್ನಿಗೂ ರುಬ್ಬಿದ ರುಚಿನೂ. ಇಷ್ಟು ದಿನದಲ್ಲಿ ಎಷ್ಟೊಂದು ದಿನ ಸಾಂಬಾರ್ ಮಾಡಿದೀವಿ, ಚಟ್ನಿ ಮಾಡಿದೀವಿ. ಈ ರುಚಿ ನಾವು ಅಂಗಳದಲ್ಲಿ ಅಡುಗೆ ಮಾಡಿದ್ಮೇಲೆ ಇನ್ನೂ ಬೇರೆ ಥರ ರುಚಿ ತಿಂತಾ ಇದ್ದೀವಿ. ಮೊದಲು ರುಚಿಯಾಗಿ ಮಾಡ್ತಿದ್ರು, ಅದೇ ಅನ್ನಪೂರ್ಣೇಶ್ವರಿ ರೇಖೆ ಇದೆಯಲ್ಲ. ಆದರೆ ಅಂಗಳದಲ್ಲಿ ಅಡುಗೆನ ಶುರು ಮಾಡಿದ್ಮೇಲೆ ಇನ್ನೂ ತುಂಬ ರುಚಿಯಾಗಿರುತ್ತೆ ನಮ್ಮ ಮನೇಲಿ. ಊಟ ತಿಂಡಿ ಏನೇ ಮಾಡಿದ್ರೂ ರುಚಿ ಇರುತ್ತೆ. ಕಾರಣ ಒಂದು, ಇವರ ಕೈಯಲ್ಲಿ ಅನ್ನಪೂರ್ಣೇಶ್ವರಿ ರೇಖೆ ಇದೆಯಲ್ಲ ಅದು, ಮತ್ತು ಒಲೆಯಲ್ಲಿ ಮಡಿಕೆ ಕುಡ್ಕೆಲ್ ಮಾಡೋದು. ಇನ್ನೊಂದು ಈ ರುಬ್ಬಕ್ಕಲ್ಲು. ಆಮೇಲೆ ಈ ರುಬ್ಬಕ್ಕಲ್ ಬಗ್ಗೆ ಹೇಳ್ಬೇಕು. ಈ ರುಬ್ಬಕ್ಕಲ್ ಬಗ್ಗೆ ಎಲ್ಲಿ ತಗೊಂಡ್ರಿ, ಎಷ್ಟಾಯಿತು ಅಂತ ಎಲ್ಲ ಕೆಲವರು ಕೇಳ್ತಾ ಇದ್ದಾರೆ ಕಮೆಂಟಲ್ಲಿ. ಯಾರೋ ಒಬ್ರಂತೂ ಇದ್ರ ಲಿಂಕ್ ಹೇಳಿ ರುಬ್ಬಕ್ಕಲ್ದು ಅಂತಾರೆ. ಆನ್ಲೈನಲ್ಲಿ ಸಿಗುತ್ತಾ ಆದರೂ ಗೊತ್ತಿಲ್ಲ ಅದ್ರ ಬಗ್ಗೆ. ನಾವು ಆನ್ಲೈನಲ್ಲಿ ತಗೊಂಡಿದ್ದಲ್ಲ. ಇದು ಬಂದುಬಿಟ್ಟು ಗ್ರಾನೈಟ್ ಅಂಗಡಿ ಇರುತ್ತಲ್ಲ ಮಾಮೂಲಿ, ಅಂಥ ಕಡೆ ಸಿಗುತ್ತೆ. ಅಲ್ಲಿ ಹೋಗಿ ವಿಚಾರಿಸಿದ್ರೆ ಗೊತ್ತಾಗುತ್ತೆ ಗ್ರಾನೈಟ್ ಅಂಗಡಿಗಳು ಅಂದರೆ. ನಾವು ಕಿಚನ್ ಸ್ಲ್ಯಾಬ್ ತಂದಿದ್ವಿ, ಕಿಚನ್ಗೆ ಹಾಕೋದು. ಅಡುಗೆ ಮನೆಗೆ ಸ್ಲ್ಯಾಬ್ ಹಾಕ್ತಾರಲ್ಲ, ಅಡುಗೆ ಜಗಲಿ ಕಟ್ಟೆಗೆ, ಅದಕ್ಕೆ ತಂದಿದ್ವಿ ಸ್ಲ್ಯಾಬು. ಅಲ್ಲಿ ಸಿಗುತ್ತೆ. ಅಂದರೆ ನಾವು ಕಿಚನ್ ಸ್ಲ್ಯಾಬ್ ತರುವಾಗ ತಗೊಬರಲಿಲ್ಲ. ಆವಾಗ ಅಲ್ಲಿ ಕೇಳ್ಕೊಂಡು ಬಂದಿದ್ವಿ, ಈ ಥರ ಕಲ್ಲು ಅಲ್ಲಿತ್ತು ಹೇಳಿದ್ವಿ. ಅವರು 1,500 ಏನೋ ಹೇಳಿದ್ರು. ಅವಾಗ 1,500 ಹೇಳಿದ್ರು. ನಾವು ಸರಿ ಆಮೇಲೆ ಯಾವಾಗಾದ್ರೂ ಬಂದು ತೊಗೋತೀವಿ, ಕಡಿಮೆ ಮಾಡಿಕೊಡ್ರಿ ನಮಗೆ, ಇಲ್ಲೆಲ್ಲ ಕಿಚನ್ ಸ್ಲ್ಯಾಬ್ ಎಲ್ಲ ತೊಗೊಂಡಿದ್ದೀವಲ್ಲ ಅಂತ ಹೇಳಿದ್ವಿ. ಸರಿ ಬನ್ನಿ ಅಂತ ಹೇಳಿದರು. ನಾವು ಮನೆಯೆಲ್ಲ ಪೂರ್ತಿ ಆದಮೇಲೆ ತೊಗೊಬಂದಿದ್ದು. ಹೊಸ ಮನೆಗೆ ಬಂದು 1-2 ತಿಂಗಳು ಆದಮೇಲೆ ತೊಗೊಬಂದು. ಅಂದರೆ ಅವಾಗ ಏನೋ ಗೊಬ್ಬರ ತರಬೇಕಿತ್ತು, ತೋಟಕ್ಕೆ ಗೊಬ್ಬರ ಹಾಕೋದು. ಯಾವುದೋ ಬ್ಲಾಗ್ ನೋಡಿದ್ರಲ್ಲ, ಆ ಟೈಮಲ್ಲಿ, ಆ ಸಮಯದಲ್ಲಿ ಗೊಬ್ಬರ ತರಕ್ಕೆ ಹೋದಾಗ ನಮ್ಮಪ್ಪ ಹಂಗೇ ಅದೇ ಟೆಂಪೋದಲ್ಲೇ ಇದನ್ನು ಹಾಕ್ಕೊಬಂದಿದ್ದು. ಇದಕ್ಕೆ ಎಷ್ಟು 1,200 ಕೊಟ್ಟಿರೋದು. 1,200 ಕೊಟ್ಟು ತೊಗೊಂಡಿರೋದು ಅಷ್ಟೇ, ತುಂಬ ಜಾಸ್ತಿ ಏನಲ್ಲ. ಅವರು 1,500 ಅಷ್ಟೇ ಹೇಳಿದ್ದು, ನಾವು 1,200 ಕೊಟ್ವಿ ಅಷ್ಟೇ. ಅಂದರೆ ಎಲ್ಲ ಕಿಚನ್ ಸ್ಲ್ಯಾಬು ಈ ಥರ ಮಾರ್ತಾ ಇರ್ತಾರೆ ನೋಡಿ, ಸಿಂಕು, ಕಿಚನ್ ಸ್ಲ್ಯಾಬ್ ಎಲ್ಲ ಮಾರ್ತಾರಲ್ಲ, ಅಂಥ ಕಡೆ ಸಿಗುತ್ತೆ. ಅಂಥ ಅಂಗಡಿನಲ್ಲಿ ಮಾರ್ತಿರ್ತಾರೆ. ಈ ಥರ ಇಟ್ಕೊಂಡಿರೋದು ತುಂಬ ಇರುತ್ತೆ, ಅಲ್ಲಿ ಸಿಗುತ್ತೆ. ಯಾರು ಲಿಂಕ್ ಕೇಳಿದ್ರು, ಆದರೂ ಲಿಂಕ್ ಹೇಳಿ ಅಂತ. ಆನ್ಲೈನಲ್ಲೆಲ್ಲ ಸಿಗುತ್ತಾ? ಆ ಕಲ್ಲನ್ನ ಹೆಂಗೆ ತಂದು ಕೊಡ್ತಾರೆ? ಈ ಕಲ್ಲನ್ನ ಆನ್ಲೈನಲ್ಲಿ ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ. ಒಟ್ಟಿನಲ್ಲಿ ಅದೇ ಕಿಚನ್ ಸಿಂಕು ಸ್ಲ್ಯಾಬು ಎಲ್ಲ ಮಾರ್ತಾರಲ್ಲ, ಗ್ರಾನೈಟ್ ಅಂಗಡಿ ಅಂತಾರೆ, ಏನಂತಾರೆ ಅದನ್ನು, ಅಂಥ ಕಡೆ ಸಿಗುತ್ತೆ. ಅಲ್ಲೇ ತಂದಿದ್ದು ನಾವು ಅಷ್ಟೇ. ಸರಿ, ಆಂಟಿಯವ್ರ ಮನೇಲಿ ಗ್ರೈಂಡ್ ಬಂದು ಇಡ್ಲಿ ಮಾಡಿದ್ವಿ, ನೆನಪಾಯ್ತಾ? ಏನು ಸಖತ್ತಾಗಿತ್ತು, ರವೆ ಥರ. ಒಂದಿನ ಇಡ್ಲಿ ಮಾಡಬೇಕು. ಮಾಡೋಣ. ಅಂಗಳದಲ್ಲಿ ಅಡುಗೆನಲ್ಲಿ ಒಂದಿನ ಇಡ್ಲಿ ಮಾಡ್ತೀವಿ. ಅದು ನಮ್ಮ ಶ್ರೀಮತಿಯವರು ಕಲ್ಲಲ್ಲಿ ರುಬ್ಬಿಟ್ಟು ಇಡ್ಲಿ ಹಿಟ್ಟನ್ನ, ಅಕ್ಕಿ ಹಿಟ್ಟನ್ನ ಅನ್ನೋದು ಏನದು, ಇಡ್ಲಿ ಹಿಟ್ಟು, ಅಕ್ಕಿನ ರುಬ್ಬಿಟ್ಟು ಇಡ್ಲಿ ಹಿಟ್ಟು ಮಾಡ್ಕೊಂಡು ಇಡ್ಲಿ ಮಾಡೋದು. ಒಲೆನಲ್ಲಿ ಚೆನ್ನಾಗಿರುತ್ತೆ. ಹಂಗೆ ಕಾಯಿ ಚಟ್ನಿನೋ ಅಥವಾ ಕಡಲೆ ಬೀಜದ ಚಟ್ನಿನೋ ಮಾಡಿಬಿಟ್ಟು. ಇಲ್ಲ, ಇಡ್ಲಿಗೆ ಸಾಂಬಾರು ಮಾಡ್ಬೇಕು, ಚೆನ್ನಾಗಿರುತ್ತೆ. ಎರಡು ಮಾಡೋಕ್ಕಾಗಲ್ಲ, ಲೇಟ್ ಆಗಿಬಿಡ್ತೈತೆ. ಅಲ್ಲ, ಇಡ್ಲಿಗೆ ಸಾಂಬಾರು ಮಾಡೋಣ. ಇಲ್ಲ, ಒಂದು ಕೆಲಸ ಮಾಡ್ಬೋದು. ಹೆಂಗೆ ಗೊತ್ತಾ? ಇಲ್ಲಿ ಇಟ್ಟೆ ಇಟ್ಬಿಟ್ಟು ಒಲೆ ಇಟ್ಬಿಟ್ಟು ಮಾಡ್ಬೋದು. ಒಂದು ಕಡೆ ಇಡ್ಲಿ, ಒಂದು ಕಡೆ ಸಾಂಬಾರು. ಹೇಗೆ ಮಾಡೋಣ? ಆಯ್ತು, ಚಟ್ನಿ. ಹೌದಾ? ತರ್ತರಿಗೆ ಇರಲಿ ಒಂಚೂರು. ತರ್ತರಿಗೆ ಐತೆ.
ಚೆನ್ನಾಗಿರ್ತೈತೆ. ತರಿಯಾಗಿದ್ರೆ ಚೆನ್ನಾಗಿರ್ತೈತೆ ಚಟ್ನಿ. ಹೋಟ್ಲಲ್ಲಿ ಇಷ್ಟೇ ರುಬ್ಬೋದು. ನೋಡು ಚೆನ್ನಾಗೈತೆ. ಜಾಸ್ತಿ ನುಣ್ಣಗೆ ರುಬ್ಬಿಟ್ರೆ ಚೆನ್ನಾಗಿರಲ್ಲ ಚಟ್ನಿ. ಸ್ವಲ್ಪ ತರ್ತರಿಯಾಗಿರ್ಬೇಕು. ಹಸಿಮೆಣಸಿಕಾಯಿನ ಹುರಿದ್ಬಿಟ್ಟು ಬೇಕಾದ್ರೂ ಹಾಕ್ಬೋದು, ಆದರೆ ಕಾಯಿ ಚಟ್ನಿಗೆ ಹಂಗೆ ಹಾಕಿದ್ರೆ ಚೆನ್ನಾಗಿರ್ತೈತೆ ಅಂತ ಹಾಕಿದ್ದೀನಿ. ನಾವೆಷ್ಟೇ ಬೇಗ ಮಾಡಬೇಕು ಅಂದ್ಕೊಂಡ್ರು ಕತ್ಲಾದೆ ಆಗಿಬಿಡ್ತೈತಲ್ಲ. ಈಗ ಒಲೆ ಹಚ್ಬೇಕು. ಚಟ್ನಿ ರುಬ್ಬಿದ್ದಾಯ್ತು, ರೊಟ್ಟಿ ಸುಡಬೇಕು. ಕಾದೈತೆ ಹೆಂಚು? ಕಾದೈತೆ. ಹೆಂಗೆ ಗೊತ್ತಾಗ್ತೈತೆ ಕಾದೈತೆ ಅಂತ? ಹಂಗ ನೀರು ಹಾಕಿದ್ರೆ ಕಾದೈತೆ ಸುಯ್ ಅಂತೈತೆ. ಈಗ ಅದಕ್ಕೆ ಎಣ್ಣೆ ಸೋರ್ಕೋಬೇಕು. ಎಣ್ಣೆ ಹಾಕಿ ಈರುಳ್ಳಿ ಉಜ್ಬೇಕಾ? ಹುಷಾರು ಕೈ. ಎಣ್ಣೆ ಹಾಕಿ ಚೆನ್ನಾಗಿ ಈರುಳ್ಳಿನೆಲ್ಲ ಉಜ್ಜಿ ನೀರು ಹಾಕಿ ಕಾಟನ್ ಬಟ್ಟೆಯಲ್ಲಿ ಒರೆಸ್ಬೇಕು. ರೊಟ್ಟಿ ಎಳೆಯೋದಕ್ಕೆ ಮುಂಚೆ ಇಷ್ಟು ಮಾಡಬೇಕು. ಇಷ್ಟು ಮಾಡಿದ್ರೆ ರೊಟ್ಟಿ ಚೆನ್ನಾಗಿ ಮೇಲೆ ಎಳೆದ್ರೆ ಎಳಿಯಕ್ ಬರಲ್ಲ ರೊಟ್ಟಿ. ಹಂಗ ಸ್ವಲ್ಪ ನೀರು ಹಾಕ್ಬಿಟ್ಟು ಹಿಂಗ್ ಚುಮ್ಕಿಸಿ ಹಿಂಗ್ ಒರೆಸಿದ್ರೆ ಎಣ್ಣೆ ಎಲ್ಲ ಸ್ವಲ್ಪ ಹೋಗ್ತೈತಲ್ಲ, ಅವಾಗ ಎಳಿಬೋದು. ಸ್ವಲ್ಪ ಒಲೆ ಕಡಿಮೆ ಉರಿತಾ ಇರೋಕ್ಕೆ ಸರಿ ಹೋಗುತ್ತೆ. ಇಲ್ಲಾಂದಿದ್ರೆ ಉರಿ ಜಾಸ್ತಿ ಇದ್ರೆ ಎಳಿಯಕ್ಕೆ ಬರಲ್ಲ. ಹಂಗ ಹೆಂಚು ಎಷ್ಟೈತೋ ಅಷ್ಟಾಗ್ಲೂ ಬೆಳೆದ್ಬಿಟ್ಟಮ್ಮ. ಪ್ಲೇಟ್ ಮುಚ್ತೀನಿ. ಈಗ ಪ್ಲೇಟ್ ಮುಚ್ಚಿ ಬೇಯಿಸ್ಕೋಬೇಕಾ? ಗ್ಯಾಸ್ ಮೇಲೆ ಆದರೆ ಪೂರ್ತಿ ಕಡಿಮೆ ಉರಿ ಇಟ್ಬಿಟ್ಟು ಮಾಡ್ಕೊತೀನಿ ನಾನು. ಎಳಿಬೇಕಾದ್ರೆ ಮಾತ್ರ. ಎಳ್ದಿದ್ದಾದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಕ್ತೀನಿ, ಆದರೆ ಮಧ್ಯಮ ಉರಿಲಿ. ಆಮೇಲೆ ಶಬಾಷ್ ಮತ್ತೆ ಉಲ್ಟಾ ತಿರ್ವಾಕ್ ಬೇಯಿಸ್ಬಿಟ್ಟು ಮತ್ತೆ ತೆಗ್ದಾಕ್ತೀನಿ. ಮತ್ತೆ ಪೂರ್ತಿ ಕಡಿಮೆ ಉರಿ ಇಟ್ಬಿಟ್ಟು ಮತ್ತೆ ಎಳಿತೀನಿ. ರೊಟ್ಟಿ ಎಳಿಬೇಕಾದ್ರೆ ಬೆಂದಾಯ್ತಾ? ತೋರಿಸ್ತೀನಿ ಬೆಂದೈತೆ ಹೆಂಗೆ ಅಂತ. ಸ್ವಲ್ಪ ಸೈಡ್ ಬಿಡಿಸ್ಬೇಕು. ಅರ್ಗು ಸೈಡಲ್ಲ, ಅರ್ಗು ಬಿಡಿಸ್ಕೊಂಡ್ರೆ ಇದೊಳ್ತೈತೆ. ಇಲ್ಲಿ ನೋಡು ನುಗ್ಗೆ ಹೂವು ಆಯ್ತು. ಹಿಂದೆ ಚೆನ್ನಾಗಿ ಬಂದೈತೆ ನೋಡ್ರಿ. ಆ ಬಣ್ಣ ಬಂದೈತೆ, ಆ ಬಣ್ಣ ಬರಬೇಕು. ಆ ಬಣ್ಣ ಬಂದರೆ ಅದು ಚೆನ್ನಾಗಿ ಬೆಂದೈತೆ ಅಂತ. ಈಗ ಇನ್ನೊಂದು ಮಕ್ಕನ ಬೇಯಿಸ್ಕೊಂಡು ಎರಡು ಕಡೆನೂ ಬೇಯಿಸ್ಕೊಂಡೈತೆ. ಮತ್ತೆ ಜಾಸ್ತಿ ಬೇಯಿಸ್ಕೋಬಾರ್ದು, ಸ್ವಲ್ಪ ಬೇಯಿಸ್ಕೊಂಡೆ ಸಾಕು. ಆ ಸೊಪ್ಪು, ಆ ಈರುಳ್ಳಿ ಎಲ್ಲ ಸ್ವಲ್ಪ ತಿನ್ನಕ್ಕೆ ಸಿಗ್ಬೇಕು. ಜಾಸ್ತಿ ಬೆಂದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಈಗ ಆ ರೊಟ್ಟಿ ತೋರ್ಸಮ್ಮ ಒಂದ್ಸಲ. ರೊಟ್ಟಿ ಇನ್ನೊಂದ್ಸಲ ತೋರಿಸು. ನೋಡ್ರಿ, ಸುಂದರವಾಗಿದೆ. ತುಂಬಾ ಸುಂದರವಾದ ರುಚಿಯಾದ ಮಸಾಲಾ ರೊಟ್ಟಿ ಸಿದ್ಧ ಆಗಿದೆ. ಈಗ ಇನ್ನೊಂದು ರೊಟ್ಟಿ ಹೇಳ್ಕೋಬೇಕು. ಈ ಥರ ಏನಾದರೂ ಕಚ್ಕೊಂಡಿರೋದಿದ್ರೆ ಎಲ್ಲ ತೆಗ್ದಾಕ್ಬೇಕು. ತುಂಬಾನೇ ಅಂದವಾದ ಬಣ್ಣದ ಮಸಾಲಾ ರೊಟ್ಟಿ ಸಿದ್ಧ ಆಗಿದೆ. ಅದ್ರ ಜೊತೆ ಕಾಯಿ ಚಟ್ನಿನೂ ಸಿದ್ಧ ಆಗಿದೆ. ಈಗ ರುಚಿ ನೋಡುವ ಸಮಯ. ಮೊದಲನೇ ತುತ್ತು ದೇವರಿಗೆ. ಮಾಡು. ಸಖತ್ತಾಗೈತೆ, ನಿಜ ಸೂಪರ್ ಆಗೈತೆ. ಹೌದಾ? ಚಟ್ನಿನೂ ಬೇಡ, ಬರೀ ರೊಟ್ಟಿನೇ ತಿನ್ಬೋದು, ಅಷ್ಟು ಚೆನ್ನಾಗೈತೆ. ಕಮ್ಮಗೈತೆ ಈ ರೊಟ್ಟಿಗೆ ನೋಡ್ರಿ ಎಲ್ಲ ಇದೈತಲ್ಲ, ಮೆಣಸಿನ್ಕಾಯಿನೂ ಇರುತ್ತೆ, ಖಾರನೂ ಇರುತ್ತೆ,
ನಿಜ ಹೇಳ್ಬೇಕಂದ್ರೆ ಚಟ್ನಿ ಬೇಡವೇ ಬೇಡ. ತರಕಾರಿ ಎಲ್ಲ ಇರುತ್ತಲ್ವಾ, ಚಟ್ನಿ ಬೇಡವೇ ಬೇಡ, ಹಂಗೆ ತಿನ್ಬೋದು. ಒಂಥರ ಕಮ್ಮಗಿರುತ್ತೆ ಅಂತಾರಲ್ಲ, ಹಂಗೈತೆ. ಹಂಗೆ ತಿನ್ಬೋದು. ಸಖತ್ತಾಗೈತೆ. ಇದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಯಾವ ಥರ ಇದೆ ಅಂತ. ಅದು ಬಣ್ಣ ನೋಡ್ಬಿಟ್ರೆ ಹಂಗೈತೆ. ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಒಂದ್ಸಲ ಈ ರೀತಿ ಟ್ರೈ ಮಾಡಿ, ಈ ರೀತಿ ಮಾಡ್ಕೊಂಡು ತಿನ್ನಿ. ಈ ರೀತಿ ಮಾಡ್ಕೊಂಡು ತಿನ್ನಿ, ಹೇಗ್ ಬಂತು ಅಂತ ಹೇಳ್ಬಿಟ್ಟು ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ವ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀವಿ. ಬಾಯ್. ಬಾಯ್. ಶುಭರಾತ್ರಿ. ಬಾಯ್. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದ.